ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಏನು ಮಾಡ್ತಿದ್ದೀವಿ ಅಂತಂತಂದರೆ, ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂತಂದರೆ BTM ಲೆವೆಟ್. ಸೊ BTM ಲೆವೆಟ್ಗೆ ಯಾಕೆ ಹೋಗ್ತಿದ್ಯಪ್ಪ, ಏನಾಯಿತು ಅಂತಂದರೆ ನಮ್ಮ ಡೈಲಿ ಬ್ಲಾಗ್ ಗೊತ್ತಲ್ಲ. ಸೊ ಮೊನ್ನೆ ಎಲ್ಲ ಏನೋ ಒಂಥರ ಇಂಟ್ರೆಸ್ಟಿಂಗ್ ನಡೆದೇ ಇಲ್ಲ. ಸರಿ, ಅದಕ್ಕೆ ಏನು ಮಾಡೋದು ಬಿಡು, ಸುಮ್ಮನೆ ಬೋರಿಂಗ್ ಮಾಡ್ಕೊಂಡು ಹೋಗೋದು ಬೇಡ ಅಂತೇಳ್ಬಿಟ್ಟು ನಾನು ವೀಡಿಯೋ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಇವತ್ತು ಮತ್ತೆ ಏನಾಗ್ತಿದೆ ಅಂತಂದರೆ, ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿಸ್ತಿದ್ದೀವಿ ಅನ್ನೋದು ಒಂಥರ ಖುಷಿ ಐತೆ. ಬಟ್ ಅದಕ್ಕೆ ಎಷ್ಟು ಕೇಳ್ತಾರೆ ಅನ್ನೋದೊಂದು ಯೋಚನೆ ಕೂಡ ಇದೆ. ಈಗಾಗಲೇ ಅದಕ್ಕೆಲ್ಲ ಸ್ವಲ್ಪ ಖರ್ಚು ಎಷ್ಟಾಗಿದೆ ಅನ್ನೋದನ್ನು ನಾನು ಆಮೇಲೆ ಡೀಟೇಲಾಗಿ ಹೇಳ್ತೀನಿ. ಸೊ ಇವಾಗ ಫಸ್ಟ್ ಎಲ್ಲಿ ಹೋಗ್ತಿದ್ದೀವಿ ಅಂತಂತಂದರೆ, ನಮ್ಮ R15 ಕ್ಲಚ್ ಕೇಬಲ್ ಹೋಗ್ಬಿಟ್ಟೈತೆ. ಸೊ ಅದು ಕ್ಲಚ್ ಕೇಬಲ್ ತೊಗೊಂಡೋಗ್ಬೇಕಂತೆ 16 ಮೇನಲ್ಲಿ. ಹಂಗೆ ನಮ್ಮ ಹುಡುಗ ರಾಮ್ನ ಪಿಕಪ್ ಮಾಡಿಕೊಂಡು ಎತ್ತಾಕೊಂಡು ಗ್ಯಾರೇಜ್ ಹತ್ರಕ್ಕೆ ಹೋಗಿ ಒಂದು ಟೀ ಕುಡ್ಕೊಂಡು ಮತ್ತೆ ಎತ್ತಾಕೊಂಡು ಬಿಸಾಕ್ಬಿಡೋಣ. ಅವನು ಕೆಲ್ಸಕ್ಕೆ ಹೋಗಿಲ್ಲ. ನನಗೂ ಆಸೆ ಐತೆ ಕಣ್ರಿ, ಅಲ್ಲಿಗೆ ಇಲ್ಲಿ ಅಲ್ಲೆಲ್ಲ ಹೋಗಬೇಕು, ಟ್ರೆಕ್ಕಿಂಗ್ ಮಾಡಬೇಕು, ಊರು ಸುತ್ತಬೇಕು ಅಂತ. ಏನು ಮಾಡೋದು, ಮಿಡಿಲ್ ಕ್ಲಾಸ್, ಫೈನಾನ್ಷಿಯಲ್ ಇಶ್ಯೂಸ್, ಹ್ಯಾವ್ ಟು ಬಿ ಫೇಸ್. ನಮಗೆ ಸಾಲ ಗೀಲ ಇರಲಿಲ್ಲ ಅಂದಿದ್ರೆ ಆರಾಮಾಗಿ ನಾನು ಬರೋ ದುಡ್ಡಲ್ಲಿ ಆರಾಮಾಗಿ ಅಲ್ಲೇ ಸುತ್ತಾಡ್ಕೊಂಡು ಬರ್ಬೋದಿತ್ತು. ಇರೋದು ಸಾಲ ಗೀಲ ಕಟ್ಕೊಂಡೇ ಬಿದ್ದಿರೋಕ್ಕಾಯ್ತು. ಇಷ್ಟು ದಿನ ಟೈಮ್ ಪಾಸ್ ಮಾಡಾಯಿತು. ಇನ್ನೇನು ಸ್ವಲ್ಪ ನಾಳೆಯಿಂದ ಸ್ವಲ್ಪ ಸೀರಿಯಸ್ಸಾಗಿ ವರ್ಕ್ ಮೇಲೆ ಮತ್ತು ಲೈಫ್ ಮೇಲೆ ಸ್ವಲ್ಪ ಸೀರಿಯಸ್ಸಾಗಿ ಸ್ಟೆಪ್ ಎತ್ತಿರಬೇಕು. ಇಲ್ಲಿ ಸಿಗ್ನಲ್ ಬೇಗನೆ ಬಿಡ್ಸಾಯಲ್ಲ ಅಂತಾರಪ್ಪ. R15 ಕ್ಲಚ್ ಕೇಬಲ್ ಇದೆಯಾ? V4 ಈ ಕ್ಲಚ್ ಕೇಬಲ್ ತೊಗೊಂಡಾಯ್ತು. MRP ರೇಟು 180, ಬಟ್ ನಾವು ಕೊಟ್ಟಿದ್ದು 170 ರುಪೀಸ್. ಕೇಬಲ್ ಬೇಕಂದ್ರು ಅಣ್ಣ, ನಂಗೆ ಗೊತ್ತಿಲ್ಲ ಯಾವುದು ಅಂತ. ಸರಿ ಅಂತೇಳ್ಬಿಟ್ಟು ಅವನ್ನ ಕರ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ರಾಮ ಹತ್ರಕ್ಕೆ ಹೋಗೋಣ. ಅದಾದಮೇಲೆ ಅಲ್ಲಿ ಹೋಗಿ ಗ್ಯಾರೇಜ್ ಹತ್ರಕ್ಕೆ ಆ ವೈರ್ ತೊಗೊಂಡೋಗಿ ಸ್ಯಾಂಪಲ್ ತೋರಿಸಿದ್ರೆ ನಾವು ಕೊಡೋದು ಅಂತ ಹೇಳ್ತಾಯಿದ್ದ. ವಿ ವಿಲ್ ಸಿ ಬ್ರೋ, ವಾಟ್ ಹ್ಯಾಪನ್ಸ್. ನಮ್ಮ ಹುಡುಗನ ಪಿಕಪ್ ಮಾಡ್ಕೊಂಡಾಯ್ತು. ಇವಾಗ ಗ್ಯಾರೇಜ್ ಹತ್ರಕ್ಕೆ ಹೋಗೋಣ ಬನ್ನಿ. ಆಗುತ್ತೆ ಅಂದರು, ಆಗಿಲ್ಲ ಅಂತಂದ್ರೆ ರಿಟರ್ನ್ ತೊಗೊತಾನಂತೆ. ಇಲ್ಲೇ ಪಕ್ಕದಲ್ಲಿ ಟೀ ಅಂಗಡಿ, ಇಲ್ಲೇ ಟೀ ತೊಗೊಂಡು ನಿಮಗೆ ಆರಾಮಾಗಿ ಕುಡ್ಕೊಂಡು ಇದ್ದಿದ್ದು. ಟೈಮ್ ಹಾಕಿದ್ರೆ ABS ವರ್ಕ್ ಆಗುತ್ತೆ. ವೈ ವಾಟ್ ಹ್ಯಾಪನ್? ಇವಾಗ ಅದು ಹಾಕಿದ್ರೆ ABS ಕನೆಕ್ಟ್ ಆಗಲ್ಲ. ಹ್ಯಾಂಡ್ಲ್ ತೊಗೊಂಡೋಗಿದ ತಕ್ಷಣ ಫಸ್ಟ್ ಪ್ರಾಬ್ಲಮ್ ಬಂದಿದೆ, ಏನು ಗೊತ್ತಾ? ಸೊ ಹ್ಯಾಂಡ್ಲ್ ಇದೆಯಲ್ಲ, ಹ್ಯಾಂಡ್ಲ್ ಹತ್ರದಿಂದ ಹಿಡಿದು ಅದು ABS ಕೇಬಲ್ ಒಂದಿದೆ. ಸೊ ಅದು ಶಾರ್ಟ್ ಆಗೈತೆ. ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ಇಷ್ಟು ಕೊಟ್ಟಿದ್ದಾರೆ. ಅದೊಂದು ಚೂರು ಮೇಲೆ ಹೋಗಂಗೆ ಆಗಲ್ಲ, ಆ ಥರ ರೇಂಜಿಗೆ ಕೊಟ್ಟಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ, ಅಡ್ಜಸ್ಟ್ ಮಾಡೋಕ್ಕಾಗುತ್ತಾ ಅಥವಾ ABS ಕೇಬಲ್ ಸಿಗುತ್ತಾ ಅಂತಂದರೆ ಅದೆಲ್ಲ ಸಿಗೋದು ತುಂಬ ಸ್ವಲ್ಪ ಕಷ್ಟ ಅಂತೆ. ಸೊ ABS ಕೇಬಲ್ ಆ ಟೈಮ್ ಕರೆಕ್ಟಾಗಿ ಸಿಕ್ಕಿಲ್ಲ. ಸೊ ಆ ಕಾರಣದಿಂದಾಗಿ ನಾವೇನು ಮಾಡಿದ್ವಿ ಅಂತಂದರೆ, ಸರಿ ಆಯಿತು ಹ್ಯಾಂಡ್ಲ್ ಚೇಂಜ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಹ್ಯಾಂಡಲ್ ಇದ್ದಿದ್ದನ್ನ ಮತ್ತೆ ಚೇಂಜ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟೆ ಹೋಗಿದ್ವಿ. ಸೊ ABS ಕೇಬಲ್ ತುಂಬ ಶಾರ್ಟ್ ಇತ್ತು. ಇನ್ ಕೇಸ್ ನಾವು ಅದು ಹಾಕಿದ್ರು ಅವ್ರೇನಂತಂದ್ರು, ಇದು ಹಾಕಿದ್ರು ಅವಾಗ ABS ಒಂದೊಂದ್ಸಲ ವರ್ಕ್ ಆಗುತ್ತೆ, ಒಂದೊಂದ್ಸಲ ವರ್ಕ್ ಆಗಲ್ಲ. ವರ್ಕ್ ಆಗದೆ ಕೂಡ ಹೋಗ್ಬೋದು ಅಂತಂದರು. ನಮ್ಮ ಅನ್ನ ನಾವು ಹಿಡ್ಕೊಂಡು ಏನಂದ್ವಿ, ಎಲ್ಲ ಬೇಡ ಬಿಡಿ ಪರವಾಗಿಲ್ಲ, ಹ್ಯಾಂಡ್ಲ್ ಚೇಂಜ್ ಮಾಡ್ಬಿಡೋಣ, ABS ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಇವಾಗ ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂದರೆ 9 ಬ್ಲಾಕ್ಗೆ. ಯಾಕೆ ಅಂತಂತಂದರೆ, ಇದು ನಮ್ಮ ABS ಕೇಬಲು ಲೆಂತ್ ಸಾಕಾಗ್ತಿಲ್ಲ ಅಂತೇಳ್ಬಿಟ್ಟು ABS ಕೇಬಲ್ ಸಿಗೋದೇ ಇಲ್ಲ ಅಂತೆ. ಅದಕ್ಕೆ ಇವಾಗ ಹ್ಯಾಂಡ್ಲ್ ಚೇಂಜ್ ಮಾಡ್ಬೋಣ ಅಂತ ಹೇಳ್ಬಿಟ್ಟು ಡಾಮಿನರ್ ಹ್ಯಾಂಡ್ಲ್ ತರಕ್ಕೆ ಹೋಗ್ತಾ ಇದ್ದೀವಿ. ಹಿಂಗೆ ಹೋಗಿ ಫೋಟೋ ಯಾವ್ದಾರು ಹಿಡಿದು ಕಳಿಸ್ಬೇಕು, ಅವಾಗ ನೋಡಿ ಡಿಸೈಡ್ ಮಾಡ್ಬೋದು. ಬಟ್ ಹ್ಯಾಂಡ್ ತುಂಬ ಚೆನ್ನಾಗಿತ್ತು, ನನಗೆ ವಾಪಸ್ ಕೊಡೋಕ್ಕೆ ಮನ್ಸು ಬರೋಲ್ಲ. ಅದು ಹ್ಯಾಂಡ್ಲ್ ಎಷ್ಟು ಮಸ್ತಾಗೈತೆ ಗೊತ್ತಾ, ಅದು ಕರೆಕ್ಟ್ ಕೂತ್ಕೊಳ್ಳುತ್ತೆ R15ಗೆ. ನಂಗೆ ಅದು ಇಷ್ಟ ಆಯಿತು, ಅದಕ್ಕೆ ಹಂಗೆ ತೊಗೊಬಿಟ್ವಿ. ಡಾಮಿನರ್ದು ಅದೊಂಥರ ಅಗಲ ಬರ್ತದೆ. ಇದೆ ಡಾಮಿನರ್ದು ಹ್ಯಾಂಡ್ಲ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಡಾಮಿನರ್ ಹ್ಯಾಂಡ್ಲ್ ಹೆಂಗಿರುತ್ತೆ ಅಂತಂದರೆ, KTMದ ನಾವು ಇದು ಅಪ್ಲೋಡ್ ಮಾಡಬೇಕಾದ್ರೆ ಅವನು ನಮ್ಮ ಡಾಮಿನರ್ ಅಂದ್ಕೊಂಡು ಮಿಸ್ಟೇಕ್ ಮಾಡಿಬಿಟ್ರೆ ನಮಗಾಗುತ್ತಲ್ಲ. ಹಂಗೆ ಹ್ಯಾಂಡ್ಲ್ ಚೇಂಜ್ ಮಾಡೋದಕ್ಕೆ ಮನ್ಸು ಬರ್ತಾಯಿಲ್ಲ. ಅದು ಚೆನ್ನಾಗೈತೆ, ನಾವು ತೊಗೊಂಡಿದ್ದು ಇಷ್ಟು ಚೆನ್ನಾಗಿ. ಮುಖ್ಯವಾಗಿ ಅವ್ರು ಏನು ಹೇಳ್ತವ್ರು ಅಂತಂದರೆ, ABS ಕೇಬಲ್ ಇದೆ ಗೊತ್ತಾ, ABS ಕೇಬಲ್ಲು ಇಲ್ಲಿಂದ ಈ ಕಡೆ ಕನೆಕ್ಟ್ ಆಗಿರುತ್ತೆ. ABS ಕೇಬಲ್ ಚೇಂಜ್ ಮಾಡಬೇಕು. ಸೊ ಅದು ಇಲ್ಲಿ 2 ಅಂಗಡೀಲಿ ಹ್ಯಾಂಡಲ್ ಸಿಕ್ಕಿಲ್ಲ, ಬೇರೆ ಹ್ಯಾಂಡಲ್ ಯಾವುದೋ ತೋರಿಸಿದ್ರು ಈ ಥರ. ಸೊ ಇದು ಸೆಟ್ ಆಗೋಲ್ಲ ಅಂತ ಹೇಳಿದ್ರು. ಅದಕ್ಕೆ ಇವಾಗ ನಾವು ಡೈರೆಕ್ಟ್ KTM ಶೋರೂಮ್ಗೆ ಹೋಗ್ತಾಯಿದ್ದೀವಿ. KTM ಶೋರೂಮ್ಗೆ ಹೋಗಿ ಅಲ್ಲಿ ಹ್ಯಾಂಡ್ಲ್ ತೊಗೋಬೇಕು. AC ರೋಡ್ಗೆ ಹೋಗಿ ತೊಗೊಬರ್ಬೋದು, ಬಟ್ ಇವಾಗ ಟೈಮ್ ಇಲ್ಲ ನಮಗೆ. ಬಂದು ಕೂಡ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ರೆ ಅದಕ್ಕೆ ಬೇಕಾದ್ರೆ ಅದು ರಿಟರ್ನ್ ಕೊಟ್ಬಿಟ್ಟು ಬೇರೆ ಏನಾದ್ರು ಐಟಮ್ ಎಕ್ಸ್ಟ್ರಾ ತೊಗೋಬೋದು. ಕೇಳ್ದಾ? ಆಲ್ಮೋಸ್ಟ್ ಶೋರೂಮ್ಗಳೆಲ್ಲ ಅಷ್ಟೇ, ವರ್ಸ್ಟ್ ಸರ್ವಿಸೇ ಕೊಡೋದು. ರೇಟ್ ಎಷ್ಟಿರುತ್ತೆ ಕೇಳಿ ನೋಡಿ. ಸೊ ನಿಮಗೂ ಇನ್ನೊಂದು ಡೌಟ್ ಇರ್ಬೋದು, ಏನು ಅಂತಂತಂದರೆ, V4 ಅಲ್ಲ V3ನಲ್ಲೆಲ್ಲ ಆರಾಮಾಗಿ ಚೇಂಜ್ ಮಾಡಿರ್ತಾರಲ್ಲ ಈ ಥರ ಹ್ಯಾಂಡ್ಲು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಅದರಲ್ಲಿ ABS ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ರಂತೆ, ಬಟ್ ಇದರಲ್ಲಿ ದೊಡ್ಡದಾಗಿಲ್ಲ. V4ಅಲ್ಲೆಲ್ಲ ಆಲ್ಮೋಸ್ಟ್ ಈ ಥರನೇ ಡಾಮಿನರ್ದು ಮತ್ತು KTM ಡ್ಯೂಕ್ದು ಆಗ್ತಾಯಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು.
ಸೊ ಅದಕ್ಕೆ ಈ ಹ್ಯಾಂಡಲ್ಗೆ ನಾವು ಏನು ಮಾಡೋದಕ್ಕಾಗಲ್ಲ ಅಂತೇಳ್ಬಿಟ್ಟು ಈ ಹ್ಯಾಂಡಲ್ ಆಗಿಲ್ಲ, ABS ಕೇಬಲ್ ತುಂಬ ಶಾರ್ಟ್ ಇದೆ ಅಂತೇಳ್ಬಿಟ್ಟು ಹಂಗೆ ಹೇಳಿದ್ರು. ಸರಿ ಆಯಿತು ಅಂತೇಳ್ಬಿಟ್ಟು ನಾವು ಹಂಗೆ. ಸೊ ಫಸ್ಟ್ ಇಲ್ಲಿ ಬಜಾಜಲ್ಲಿ ಡ್ಯೂಕ್ದು ಕೇಳಕ್ಕೆ ಹೋದ್ವಿ, ಆಮೇಲೆ ಅಲ್ಲಿ ಡಾಮಿನರ್ದು ಕೇಳಕ್ಕೆ ಹೋದ್ವಿ. ಯಾಕಂತಂದ್ರೆ ಮತ್ತೆ ನೇಮ್ ಬ್ಲಾಕ್ ಹೋಗ್ಬೇಕಲ್ಲ ಡಾಮಿನರ್ ತೊಗೊಂಬರೋಕ್ಕೆ ಅಂತೇಳ್ಬಿಟ್ಟು ಬೇಡ ಅಂತೇಳ್ಬಿಟ್ಟು ಬಜಾಜಲ್ಲಿ ಅವ್ರು ಕೇಳಿದ್ವಿ, ಅಲ್ಲೂ ಇಲ್ಲ ಅಂತ ಹೇಳ್ತವ್ರೆ. ಅದೇ ಸುಮ್ಮನೆ ಜೆನ್ಯೂನ್ ಪಾರ್ಟ್ಸ್ ಮಾತ್ರ ಅಂತ ಹಾಕೊಂಡವ್ರೆ, ಏನು ಮಾಡೋದಂತ ಗೊತ್ತಿಲ್ಲ. ಸರಿ ಆಯಿತು, ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಮತ್ತೆ ಅಲ್ಲಿಂದ ನೇಮ್ ಬ್ಲಾಕ್ ಹೋಗಿ ಮತ್ತೆ ಅವಾಗೆ ಫಸ್ಟ್ ನೋಡಿದ್ವಲ್ಲ ಹ್ಯಾಂಡಲ್ ಬಂದು ಮತ್ತೆ ಅದನ್ನೇ ವಾಪಸ್ ತೊಗೊಂಡು ಮತ್ತೆ ಅಲ್ಲಿಗೆ ಬಂದ್ವಿ, ವಾಪಸ್ಸು ಗ್ಯಾರೇಜ್ ಹತ್ರ ಬಂದು ಆಮೇಲೆ ಕೆಲಸ ಶುರು ಮಾಡಿದ್ವಿ. ಇಲ್ಲಿ ಹ್ಯಾಂಡಲ್ಲೇ ಸಿಗೋಲ್ಲ ಅಂತೆ, ಸುಮ್ಮನೆ ಜೆನ್ಯೂನ್ ಪಾರ್ಟ್ಸು ಸ್ಪೇರ್ ಪಾರ್ಟ್ಸು ಅಂತ ಹಾಕಿಟ್ಟಿರ್ತಾರೆ. ಎಷ್ಟನೇ ಸಲ ಬಂದು ವಾಪಸ್ ಹೋಗೋದು ಗೊತ್ತಾ, ಇಲ್ಲ ಏನಾದ್ರು ಪಾರ್ಟ್ಸ್ ತೊಗೋಬೇಕಂತ ಬಂದಾಗ. ಅವನೇನಂದ KTM ಅವನು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ವಾ? KTM ಶೋರೂಮಲ್ಲಿ ಕೇಳಿದ್ರೆ ಕರೆಕ್ಟಾಗಿ ರೆಸ್ಪಾನ್ಸೇ ಕೊಡ್ತಿಲ್ಲ. ತೊಗಿದ್ದು ಸರ್ವಿಸ್ ಮಾಡ್ತವ್ರೆ, ತೊಗಿದ್ದು ಸರ್ವಿಸ್. ಎಷ್ಟು ಬಿಸಿ ಇದ್ದರೂ ಕಸ್ಟಮರ್ಸ್ ಬಂದರೆ ಕರೆಕ್ಟಾಗಿ ಮಾತಾಡ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ. ಎಷ್ಟು ನನ್ನ ಮಕ್ಕಳೆಲ್ಲರೂ ಯಮಹಾದಲ್ಲಿ ಅದೊಂದೇ ಕರೆಕ್ಟಾಗೈತೆ ಅನಿಸುತ್ತೆ. ಪರ್ಫೆಕ್ಟ್ ರೈಡರ್ಸ್ ಅದೊಂದೇ ಪರವಾಗಿಲ್ಲ. ಯಾಕಂದ್ರೆ ನಾನು ನೋಡಿದ್ದೀನಿ ತುಂಬ ರಿವ್ಯೂಸ್ ಎಲ್ಲ, ಅದು ಓಕೆ ಸೂಪರು. ಗಾಡಿ ತೊಗೊಂಡಾದ್ಮೇಲೆ ಒಂದೇ ಥರ ಹಿಂಗೆ ಹೋಗ್ಬಿಡೋಣ, ಹಿಂಗೆ ಹೋಗ್ಬೇಕು, ಬೇರೇನು ಮಾಡೋದು. ನಾವು ಹೋಗಿ ಹ್ಯಾಂಡ್ಲ್ ಬಾರ್ ತರೋ ಅಷ್ಟರಲ್ಲಿ ಅವರೊಂದು ಗಾಡಿನ ಡ್ಯೂಕ್ ಅಂತ ಹೇಳ್ಬಿಟ್ಟು ಫುಲ್ ಸರ್ವಿಸ್ಗೆ ಗಾಡಿ ತೊಗೊಬಿಟ್ಟಿದ್ರು. ಸೊ ಆ ಗಾಡಿ ಸರ್ವಿಸ್ ಆಗೋ ಅವ್ರಿಗೆ ಮಾಡೋಕ್ಕಾಗಲ್ಲಪ್ಪ, ನೀವು ಬೇಕಾದ್ರೆ ಮನೆಗೆ ಹೋಗಿ ಆಮೇಲೆ ಬರ್ರಿ ಆರಾಮಾಗಿ ಅಂತ ಹೇಳಿದ್ರು. ಸೊ ನಾವು ವೀಡಿಯೋ ಶೂಟ್ ಮಾಡಬೇಕಲ್ಲ, ಅವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾರಂತ ಗೊತ್ತಾಗಲ್ಲ. ಸರಿ ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡು ನಾನು ಅನ್ನ ವೆಯ್ಟ್ ಮಾಡ್ಕೊಂಡಿದ್ವಿ. ಸೊ ಹತ್ರ ಅದೇ 1 ಅವರ್ ಮೇಲೆ ಅಲ್ಲೇ ವೆಯ್ಟ್ ಮಾಡ್ಕೊಂಡಿದ್ವಿ. ಡ್ಯೂಕ್ ಗಾಡಿ ಕೊಟ್ಟಿದ ತಕ್ಷಣ ನಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ರು. ಹ್ಯಾಂಡ್ಲ್ ಬಾರ್ ಇಟ್ಟು ABS ಕೇಬಲ್ ಎಲ್ಲ ಕರೆಕ್ಟಾಗಿ ಕೂರುತ್ತೆ ಅಂತ ಚೆಕ್ ಮಾಡ್ತಾ ಇದ್ರಿ. ಈ ಬೋಲ್ಟ್ ಸಖತ್ ಲೆಂತ್ ಇದೆ ಅಂತ, ಸೊ ಅದಕ್ಕೆ ಬೇರೆ ಬೋಲ್ಟ್ ತರಕ್ಕೆ ಹೋಗಿದ್ದಾರೆ. ಹ್ಯಾಂಡ್ಲ್ ಬಾರ್ ಚೇಂಜ್ ಮಾಡೋದಕ್ಕೆ ಎಷ್ಟು ಕಷ್ಟ. ಹ್ಯಾಂಡ್ಲ್ ಬಾರ್ ಸೆಟ್ಟಲ್ಲೇ ಬಂದಂಥ ಆ ಬೋಲ್ಟ್ ತುಂಬ ಲೆಂತ್ ಇದೆ ಅಂತ ಹೇಳ್ಬಿಟ್ಟು ಬೇರೆ ಬೋಲ್ಟ್ ತರಕ್ಕೆ ಹೋಗಿದ್ರು. ಫಸ್ಟ್ ನೋಡಿದ್ರೆ ಹ್ಯಾಂಡ್ಲ್ ಸೆಟ್ ಆಗಿಲ್ಲ ಅಂದರು, ಮತ್ತೆ ನೋಡಿದ್ರೆ ಬೋಲ್ಟ್ ಸೆಟ್ ಆಗಿಲ್ಲ. ಯಾಕಂದರೆ ಸ್ವಲ್ಪ ಲೆಂತ್ ಜಾಸ್ತಿನೇ ಐತೆ, ಸೊ ಅದಕ್ಕೆ ಬೇರೆ ಬೋಲ್ಟ್ ತರೋಣ ಅಂತ ಹೇಳ್ಬಿಟ್ಟು ಹೋದರು. ಬಟ್ ನೋಡಿದ್ರೆ ಬೇರೆ ಬೋಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹಾಕಬೇಕು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಫಿಕ್ಸ್ ಮಾಡಿ ಕೊಟ್ಟರು. ನಾವಿವಾಗ ABS ಕೇಬಲ್ ಕರೆಕ್ಟಾಗಿ ಕೂರುತ್ತಾ ಇಲ್ವೋ ಹ್ಯಾಂಡಲ್ಗೆ ಅಂತ ಚೆಕ್ ಮಾಡ್ತಾ ಇದ್ವಿ. ನೋಡಿದ್ರೆ ಸಖತ್ತಾಗಿ ಕರೆಕ್ಟಾಗಿ ಕೂತ್ಕೊಂಡೈತೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿ ಇವಾಗ ನಾವೆಲ್ಲ ಚೆಕ್ ಮಾಡಿ ಹ್ಯಾಂಡ್ಲ್ ಹೇಗೆ ಪೊಸಿಷನ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನೋಡಿ ಕರೆಕ್ಟಾಗಿ ಫಿಟ್ ಮಾಡ್ತಾ ಇದ್ವಿ. ಫಸ್ಟು ಮುಖ್ಯವಾಗಿ ಶೇಕ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಕೂರಿಸ್ತಾ ಇದ್ದೀವಿ. ನಿಜ ಹೇಳಬೇಕು ಅಂತಂದರೆ ಹ್ಯಾಂಡ್ಲ್ ಬಾರ್ ಚೇಂಜ್ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ನಾರ್ಮಲಾಗಿ ಸಿಂಪಲಾಗಿ ಏನೇನು ಚೇಂಜ್ ಮಾಡ್ತಾರೋ ಅದೆಲ್ಲ ಮಾಡ್ಬೋದು ಅಂದ್ಕೊಂಡೆ. ಬಟ್ ಕರೆಕ್ಟ್ ಆದಂಥ ಸ್ಪೇರ್ ಪಾರ್ಟ್ ಸಿಕ್ಬಿಟ್ರೆ ಇನ್ನೂ ಆರಾಮಾಗಿ ಮಾಡ್ಬೋದು. ನಮಗೆ ಇವಾಗ ಫಸ್ಟ್ ಟೈಮ್ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಯಾವುದೂ ಗೊತ್ತಿಲ್ಲ, ಏನೋ ಯೂಟ್ಯೂಬಲ್ಲಿ ಅದು ಇದು ನೋಡಿಕೊಂಡು ನಾವು ಐಟಮ್ಸ್ ತೊಗೊಂಡು ಆಮೇಲೆ ರೆಡಿ ಮಾಡ್ಸೋಣ ಅಂತಲೇ ಬಂದು ಕೂತ್ಕೊಂಡಿದ್ದು. ಬಟ್ ನಿಜವಾಗ್ಲೂ ಅವರಿಗೆ ತುಂಬ ಚೆನ್ನಾಗಿ ತುಂಬ ಪೇಷನ್ಸಿಂದ ಮಾಡಿಕೊಟ್ಟಿದ್ರು. ನನ್ನ ಗಾಡಿ ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂರಿಸ್ಬಿಟ್ಟು ಅದಾದಮೇಲೆ ಆ ಹ್ಯಾಂಡ್ಲ್ ಇಟ್ಕೊತಿದ್ನಿ, ಏನೋ ಒಂಥರ ಬೇರೆ ಥರ ಫೀಲು ಮಸ್ತಾಗಿರ್ತಾಯಿತ್ತು. ಆ್ಯಂಡ್ ಆ ಹ್ಯಾಂಡ್ಲ್ ಹೇಗಿರಲಿ ಅಂತ ಹೇಳ್ಬಿಟ್ಟು ಕೇಳಿದಾಗ ನಂಗೆ ಕರೆಕ್ಟಾಗಿ ಪೊಸಿಷನ್ ಇಟ್ಕೊಟ್ಟೆ. ಈ ಆ್ಯಂಗಲಿಂದ ಗಾಡಿ ನೋಡ್ತಿದ್ದೆ ಸಖತ್ ಸೈಕ್ ಅನ್ನಿಸ್ತೈತಿ. ಯಾಕಂತಂದರೆ ನಾವು ಇಷ್ಟು ದಿನ ಈ ಗಾಡಿ ಬಗ್ಸ್ಕೊಂಡು ಓಡಿಸಿ ಸಾಕಾಗ್ಬಿಡ್ತಾಯಿತ್ತು. ಇವಾಗ ಸ್ವಲ್ಪ ಹೈಟಾಗಿ ಬೇರೆ ಥರ ಲುಕ್ಕಲ್ಲಿ ಮಸ್ತಾಕಂತೈತೆ. ಗಾಡಿ ರೆಡಿ ಮಾಡಬೇಕಾದ್ರೆ ಬೇಕಾಬಿಟ್ಟು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ ಒಂದು ಕಡೆ. ಬಟ್ ಇವರು ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಯಾಕಂತಂದರೆ ನಾವು ಅದು ABS ಕೇಬಲ್ ಕೆಳಗಡೆ ಬಿಡಬೇಕಾದ್ರೆ ಸ್ಕ್ರ್ಯಾಚ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಬಟ್ಟೆ ಇಟ್ಟು ಅದರಲ್ಲಿರೋ ಗಲೀಜು ಕೂಡ ಆಗಬಾರ್ದು ಅಂತ ಹೇಳ್ಬಿಟ್ಟು ನೀಟಾಗಿ ಸ್ಕ್ರ್ಯಾಚ್ ಆಗದಿರಂಗೆ ಚೆನ್ನಾಗಿ ನೋಡ್ಕೊತಿದ್ರು. ನಾನು ಇದೆಲ್ಲ ತೋರಿಸ್ದಿರ ಆರಾಮಾಗಿ ಶಾರ್ಟ್ ಕಟ್ಟಲ್ಲಿ ತಕ್ಕಂತ ಎತ್ಬಿಡ್ಬೋದಿತ್ತು. ಯಾಕೆ ಇಷ್ಟು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಅಂತಂತಂದರೆ ಮುಂದೆ ಫ್ಯೂಚರಲ್ಲಿ ನಮ್ಮ ವೀಡಿಯೋಸ್ ಯಾರು ನೋಡ್ಬಿಟ್ಟು ಯಾರು ಮಾಡಿಫಿಕೇಷನ್ಸ್ ಮಾಡ್ತಾಯಿದ್ರೆ ಈ ಥರ ನೋಡ್ಕೊಳ್ಳಿ, ಈ ಥರ ಎಲ್ಲ ಮಾಡಬೇಕಾಗುತ್ತೆ. ಆ್ಯಂಡ್ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಹ್ಯಾಂಡಲ್ ಮೇಲೆ ಫಿಟ್ ಮಾಡಿದ ತಕ್ಷಣ ಕೇಬಲ್ಸ್ ಎಲ್ಲ ತುಂಬ ಚಿಕ್ಕದು ಅನ್ನಿಸ್ತಾ ಇತ್ತು. ಅದನ್ನು ತುಂಬ ಚೆನ್ನಾಗಿ ಅಡ್ಜಸ್ಟ್ ಮಾಡಿ ಕೊಡೋ ಥರ ಇದು ಮಾಡ್ತಾಯಿದ್ರು. ನೋಡಿ ಚೆನ್ನಾಗಿ ಮಾಡಿಕೊಡ್ತಾಯಿದ್ರು. ಹ್ಯಾಂಡಲ್ ಫಿಟ್ಟಿಂಗ್ ಆಗಿದ ತಕ್ಷಣ ರೈಟ್ ಸೈಡ್ ಕೇಬಲ್ ಎಲ್ಲ ಫುಲ್ಲು ಫಿಟ್ ಮಾಡಿಕೊಡ್ತಾಯಿದ್ರು. ಹಾಗೆ ಮಸ್ತಾಗಿ ಚೆನ್ನಾಗಿರ್ತಾಯಿತ್ತು. ಬಟ್ ಆರಾಮಾಗಿ ಪೇಷನ್ಸಾಗಿ ಮಾಡ್ತವ್ರಪ್ಪ ಅಯ್ಯಪ್ಪ. ಏನು ಜಾಸ್ತಿ ಮಾತಾಡೋದಿಲ್ಲ, ಜಸ್ಟ್ ವರ್ಕ್ ಅಷ್ಟೇ. ಜಾಸ್ತಿ ಮಾತಾಡಿದ್ದೇ ಇಲ್ಲ, ಕೆಲಸ ಮಾತ್ರ ಮಾಡ್ತಾ ಇದ್ರು.
A few moments later. ಒಂದು ಬೋಲ್ಟ್ ತೊಗೊಂಬರೋಕ್ಕೆ ಅಂತ ಹೋಗಿದ್ವಿ. ಎಲ್ಲಿ ಅಂತಂತಂದರೆ 16 ಮೈನ್ಗೆ ಹೋಗಿದ್ವಿ, ಮತ್ತು ಅಲ್ಲಿಂದ ಬರಬೇಕಾದ್ರೆ 29th ಮೈನ್ ರೋಡ್ಗೆ ಹೋಗಿದ್ವಿ. ಹಂಗೆ ಬರ್ತಾ ಇರಬೇಕಾದ್ರೆ ಪೆಟ್ರೋಲ್ ಖಾಲಿ ಆಗೋಯ್ತು. ಗಾಡಿ ನಾನೇ ಓಡಿಸ್ಕೊಂಡು ಬರ್ತಾಯಿದ್ರೆ ಕಿಕ್ಕರ್ ಹೊಡಿತಾಯಿದ್ದೀನಿ, ಆನೇ ಆಗ್ತಿಲ್ಲ. ಪೆಟ್ರೋಲ್ ಖಾಲಿ ಅಂದರೆ ನಂಬಿಲ್ಲ. ಅವನು ಬಂದು ಒಂದೇ ಒಂದು ಕಿಕ್ಕರ್ ಹೊಡೆದ ಆನ್ ಆಗೋಯ್ತು. ಮತ್ತು ಅಲ್ಲಿಂದ ಇಲ್ಲಿವರೆಗೂ ಓಡಿಸ್ಕೊಂಡು ಬಂದೆ. ಇಲ್ಲಿ ನೋಡಿದೆ ಪೆಟ್ರೋಲ್ ಖಾಲಿ ಅಂತ ಹೇಳ್ತಾ ಇದ್ದ. ಬೇರೆ ಏನು ಮಾಡೋದು, ಅಲ್ಲಿಂದ ತಳ್ಕೊಂಡು ಹೋಗ್ತಾ ಇದ್ವಿ. ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡಾಯ್ತು. ಕಿಕ್ಕರ್ ಹೊಡಿತಿದ್ವಿ, ಆನೇ ಆಗ್ತಾ ಇಲ್ಲ. ಆಮೇಲೆ ರಾಮ್ ಇಟ್ಕೊಂಡು ಅದೇನೋ ತೆಗೆದು ಕಿತ್ತಿ ಚುಚ್ಚಿ ಮತ್ತೆ ಪೆಟ್ರೋಲ್ ಬರ್ತಿದೆಯಲ್ವ ಅಂತ ಚೆಕ್ ಮಾಡಿ, ಪೆಟ್ರೋಲ್ ಹಾಕಿದಾರಲ್ವ ಅಂತ ಚೆಕ್ ಮಾಡಿ ಮತ್ತೆ ಕಿಕ್ಕರ್ ಹೊಡಿತಿದ್ವಿ, ಆಗ್ತಾನೇ ಇಲ್ಲ. ಹೊಡೆದು ಹಳ್ಳಿ ಆನ್ ಮಾಡಿದ್ವಿ, ಅದು ಸಾಕಾಯಿತು. ಕಾರ್ತಿಕ್ ಫೋನ್ ಮಾಡಿದ್ವಿ, ಈ ಥರ ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ರಾಮ್ ಅದಕ್ಕೆ ಮುಂಚೆ ಹೇಳಿದ್ದು 2 ನಿಮಿಷ ಬಿಟ್ಟರೆ ಅದೇ ಆನ್ ಆಗುತ್ತೆ ಅಂತ. ಸರಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ. ಅವನು ಬಂದ, ಒಂದೇ ಒಂದು ಕಿಕ್ಕರ್ ಹೊಡೆದ ಆನ್ ಆಗೋಯ್ತು. ಅದಾದಮೇಲೆ ಅಲ್ಲೇ ಅವ್ನು ಸುಳ್ಳು ಹೇಳ್ತಿದ್ದೀರಾ ನಿಜ ಹೇಳ್ತಿದ್ದೀರಾ ಅಂತ ಕೇಳ್ದ. ಆಮೇಲೆ ಹಂಗೆ ಬಂದ್ವಿ ವಾಪಸ್ ಮತ್ತೆ ಗ್ಯಾರೇಜ್ಗೆ. ಫೈನಲ್ ಟಚ್ ಆಗಿ ರಾಮ್ ಸ್ವಲ್ಪ ಏನೋ ಚಿಕ್ಕ ಕೆಲಸ ಇತ್ತು, ಅದೇನೋ ಮಾಡ್ತಿದ್ದ. ಅದೇನು ಮಾಡ್ತಿದ್ದ ನನಗೆ ಅಂತೂ ಅರ್ಥ ಆಗಿಲ್ಲ. ಅದು ಮಾಡಿದ ತಕ್ಷಣ ನೆಕ್ಸ್ಟ್ ನಾವು ಟೆಸ್ಟ್ ಡ್ರೈವ್ಗೆ ಹೋಗಬೇಕು. ಗಾಡಿ ಇವರೇ ರೆಡಿ ಮಾಡಿದ್ದು ನೋಡಿ. ರಾಮ್ಕುಮಾರ್ ಓಣ ಮೇನು ರಾಮ್ಕುಮಾರ್ ಅಂತ சொல்றா. ನಾನು ಓಡಿಸಾಯ್ತಾ ಇದ್ದ ತಕ್ಷಣ ರಾಮ ಕೊಟ್ಟಿದ್ದೆ. ಅವ್ನು ಸ್ವಲ್ಪ ಏನೋ ರೆಡಿ ಮಾಡ್ತಾ ಇದ್ದ. ಹಂಗೆ ರೆಡಿ ಆಗಿದ ತಕ್ಷಣ ಗಾಡಿ ತೊಗೊಂಡು ಸೈ ಅಂತ ನುಗ್ಗುತ್ತಾ ಇದ್ವಿ. ಗಾಡಿ ಅಂತೂ ಮಸ್ತ್ ಫೀಲು. ಇದೇನೋ R15 ಓಡಿಸ್ತಿರಂಗೆ ಇಲ್ಲ, ಫುಲ್ಲು ಸಖತ್ ಕಂಫರ್ಟ್ ಐತೆ. ಏನು ಪ್ರಾಬ್ಲಮ್ಮು ಬರೋದಿಲ್ಲ ಫ್ಯೂಚರಲ್ಲಿ. ಮಸ್ತ್ ಲಾಂಗ್ ರೈಡ್ ಎಲ್ಲ ಮಸ್ತಾಗಿ ಮಾಡ್ಬೋದು, ಅಷ್ಟು ಸಖತ್ತಾಗೈತೆ ಗಾಡಿ. ಮಸ್ತಾಗಿ ಕಂಫರ್ಟ್ ಆಗೈತೆ. ಸ್ವಲ್ಪ ನಮಗೆ ಅಭ್ಯಾಸ ಆಗಬೇಕು. R15 ಓಡಿಸ್ತಿರೋ ಫೀಲೇ ಬರ್ತಾಯಿಲ್ಲ. ಆದರೆ ಗಾಡಿ ಅಂತೂ ಮಸ್ತಾಗಿ ಐತೆ. ಸೊ ಇವಾಗ ಲಾಸ್ಟ್ ಮೂಮೆಂಟ್ ಬಂದಿದ್ದೀವಿ. ಬೆಳಗ್ಗೆ ಬಂದಿದ್ದು, ರಾತ್ರಿ ಆಗೈತೆ. ಸೊ ಎಲ್ಲ ಇನ್ನು ಉಳಿದೆಲ್ಲ ಮಾತಾಡ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ. ಫಿಕ್ಷನ್ ಎಲ್ಲ ಫುಲ್ ಮುಗೀತು, ಮಸ್ತಾಗಿದೆ. ಹ್ಯಾಂಡಲ್ ಮಾತ್ರ ನೋ ವರ್ಡ್ಸ್. ನಾನು ಯಾಕೆ ಫುಲ್ಲು ಚೆನ್ನಾಗಿ ಮಾಡಿಲ್ಲ ಅಂತಂತಂದರೆ, ಅಂದರೆ ವೀಡಿಯೋ ಯಾಕೆ ಸರಿಯಾಗಿ ಮಾಡಿಲ್ಲ ಅಂತ, ರಾತ್ರಿ ಆಗೋಯ್ತಲ್ಲ ಬಿಡು, ಇದಕ್ಕೆ ಸಪ್ರೇಟಾಗಿ ವೀಡಿಯೋ ಮಾಡೋಣ ಆ್ಯಂಡ್ ಒಂಥರ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಣ ಅದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಬಿಡೆ. ಸೊ ಅದು ಟೋಟಲ್ ಪ್ರೈಸ್ ಬಂದು ಎಷ್ಟಾಯಿತು ಅಂತ, ಬರೀ ಇದು ಚಾರ್ಜ್ ಮಾತ್ರ 1000 ರೂಪೀಸ್ ತೊಗೊಂಡ್ರು. ಸರ್ವಿಸ್ ಕಾಸ್ಟು ಸಖತ್ತ ಮಾಡಿಕೊಟ್ಟವ್ರೆ. ನನಗಂತೂ ಒಂದು ಚೂರು ಇದಿಲ್ಲ. ಅವ್ರ ಪೇಷನ್ಸ್ಗಂತಾನೆ ನಾವು ಒಂದು ಚೂರು ನೆಗೋಷಿಯಬಲ್ ಮಾಡಿಲ್ಲ, ಒಂದು ಚೂರು ಕಮ್ಮಿನೂ ಮಾಡಿಲ್ಲ, ಜಾಸ್ತಿ ಮಾತಾಡೋಕ್ಕೂ ಹೋಗಿಲ್ಲ. ಅವ್ರು ಎಷ್ಟು ಕೇಳಿದ್ರು ಅಷ್ಟು ಹಂಗೆ ಕೊಟ್ಬಿಟ್ಟು ಬರ್ತಾ ಇದ್ವಿ. ಸಖತ್ತಾಗಿ ಮಾಡಿಕೊಟ್ಟವ್ರೆ. ಸೊ ನೀವೇನಾರ ಮಾಡ್ಕೋಬೇಕು ಅಂತಂತಂದರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗೆ ಕೊಡ್ತೀನಿ, ದಯಮಾಡಿ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ಸ್ವಲ್ಪ ಹೆಲ್ಪ್ ಆಗಲಿ. ನಾವು ಒಂದು 100 ಜನ ಆದರೂ ನೋಡಿ ಪರವಾಗಿಲ್ಲ, ಅವ್ರು ಇರ್ತಾರೆ. ಸೊ ಲೊಕೇಶನ್ ಕೆಳಗಡೆ ಹಾಕಿರ್ತೀನಿ. ನಾಳೆ ಸಖತ್ತು R15 ವೀಡಿಯೋ ಮಸ್ತಾಗಿ ಬರುತ್ತೆ ನೋಡಿ. ಬಾಯ್.